ಧಾರವಾಡ ಕಲಘಟಗಿ ಟೌನ್ ಪಂಚಾಯತಿಯ ವ್ಯಾಪ್ತಿಯ ದಲಿತರಿಗೆ ಸಂಬಂಧಿಸಿದ ಆಸ್ತಿಗಳ ಪಹಣಿ ಪತ್ರಿಕೆ ನೀಡಲು ಹಾಗೂ ಪಂಚಾಯತಿ ಮುಖ್ಯಾಧಿಕಾರಿಗಳನ್ನು ವಜಾಗೊಳಿಸಲು ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ ವಾದ ಇಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಲಕ್ಷ್ಮಣ ದೊಡ್ಡಮನಿ ಮಾತನಾಡಿ, ಕಲಘಟಗಿ ಟೌನ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಆಸ್ತಿ ನಂ. 208, 208 ಎ ಹಾಗೂ 51 ಎ ಇವುಗಳು ದಲಿತ ಸಮುದಾಯಕ್ಕೆ ಸೇರಿದ ಆಸ್ತಿಗಳಾಗಿವೆ. ಈ ಆಸ್ತಿಗಳ ಮೇಲೆ 65,000 ತೆರಿಗೆಯನ್ನು ತುಂಬಿಸಿಕೊಂಡು ಪಹಣಿ ಪತ್ರ ನೀಡಲು ಪಂಚಾಯತಿ ಮುಖ್ಯಾಧಿಕಾರಿ ನಿರಾಕರಿಸುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಸದರಿ ಆಸ್ತಿಗೆ ಸಂಬಂಧಿಸಿದ ಪಹಣಿ ಪತ್ರಿಕೆ ನೀಡಿ ಟೌನ್ ಪಂಚಾಯತಿ ಮುಖ್ಯಾಧಿಕಾರಿಯನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ಧಾರವಾಡ ಜಿಲ್ಲೆ ಕಲಘಟಗಿ ಟೌನ್ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸರ್ವೆ ನಂಬರ್ 208, 208 ಎ ಮತ್ತು 51 ಎ ಈ ಆಸ್ತಿಗಳು ದಲಿತರು ಖಾಸಗಿಯವರಿಂದ ಅವನ್ನ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಅದನ್ನು ದಾಖಲು ಮಾಡಲು ಟೌನ್ ಪಂಚಾಯತಿಯಲ್ಲಿ ಅರ್ಜಿ ನೀಡಿರುತ್ತಾರೆ. ಕಡತವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ತಯಾರು ಮಾಡಿ ಬ್ಯಾಂಕ್ ಚಲನ ನೀಡಿ 65,000 ರೂಪಾಯಿ ಟ್ಯಾಕ್ಸ್ ಕಟ್ಟಿ ನಿಮ್ಮ ಉತ್ತಾರ ನಿಮಗೆ ಕೊಡ್ತೀವಂತ ಜನರನ್ನು ನಂಬಿಸಿ 65,000 ರೂಪಾಯಿ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಮುಂದೆ ಉತ್ತಾರ ಕೇಳಲು ಹೋದರೆ ಹಿಂದಿನ ಕಾಲದಲ್ಲಿ ಇವು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಜಮೀನುಗಳಾಗಿರ್ತವೆ, ಜಾಗೆಗಳಾಗಿರ್ತವೆ. ನಿಮಗೆ ದಲಿತರಿಗೆ ನಾವು ಯಾವುದೇ ರೀತಿಯಲ್ಲಿ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲಿನ ಮುಖ್ಯಾಧಿಕಾರಿ ತಿರಸ್ಕಾರ ಮಾಡಿರ್ತಾರೆ. ಅದನ್ನು ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿಯೂ ಸಹಿತ ಒಂದು ಉನ್ನತ ಮಟ್ಟದ ತನಿಖೆಯನ್ನು ನೇಮಿಸಿ ಆ ತನಿಖೆಯನ್ನು ಸಂಪೂರ್ಣವಾಗಿ ವಿಚಾರಣೆ ಮಾಡಿ ವರದಿ ತರಿಸಿಕೊಂಡು ಆ ತನಿಖೆಯಲ್ಲಿ ದಲಿತರಿಗೆ ನೀವು ಉತ್ತಾರ ಕೊಡಲು ಯಾವುದೇ ಅಡ್ಡಿ ಆತಂಕಗಳಿಲ್ಲ ಅಂತ ವರದಿ ನೀಡುತ್ತಾರೆ. ಆ ವರದಿ ಆಧಾರದ ಮೇಲೆ 5/8/2024 ಮಾನ್ಯ ಜಿಲ್ಲಾಧಿಕಾರಿಗಳು ಪುನಃ ಮುಖ್ಯಾಧಿಕಾರಿಗೆ ಆದೇಶ ಮಾಡುತ್ತಾರೆ, ಉತ್ತಾರ ನೀಡಲು ಆದೇಶ ಮಾಡಿರುತ್ತಾರೆ. ಆದರೂ ಸಹಿತ ಅವರು ಉತ್ತಾರ ನೀಡಲು ಈಗಲೂ ನಿರಾಕರಿಸುತ್ತಿದ್ದಾರೆ. ಈಗಾಗಲೇ 3 ಜನ ಮುಖ್ಯಾಧಿಕಾರಿಗಳು ಬದಲಾವಣೆ ಆದರು. ಮೊದಲು ಮಹಿಳಾ ಅಧಿಕಾರಿ ಇದ್ದರು, ಅವರು ಬದಲಾವಣೆ ಮಾಡಿಕೊಂಡು ಬೇರೆ ಕಡೆ ಹೋದರು. ನಂತರ ಅಂಗಡಿ ಅಂತ ಬಂದರು. ಅವರು ಇದನ್ನು ಚರ್ಚೆ ಮಾಡುವಾಗ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತಂತ ಇಲ್ಲಿಂದ ಓಡಿ ಹೋದರು ಮುಖ್ಯಾಧಿಕಾರಿಗಳು. ಇನ್ನು 3ನೇದಾಗಿ ಕಲಘಟಗಿಯಿಂದ ಒಬ್ಬ ಅಧಿಕಾರಿಯನ್ನು ಕುಲಕರ್ಣಿ ಅಂತ ನೇಮಿಸಿದ್ದಾರೆ. ಅವರು ಕೂಡ ನನಗೆ ಕೊಡಲು ಸಾಧ್ಯವಿಲ್ಲ ಅಂತೇಳಿ ಇವ್ರು ಯಾಕೆ ಹಿಂಗೆ ಮಾಡಕತ್ತಾರಂದ್ರೆ ಆ ಹಿಂದೆ ಕೆಲವೊಂದು ರಾಜಕೀಯ ಕೈಗಳು ಅವರನ್ನ ಹಿಂದೆ ಜಗ್ತಾ ಇವೆ. ಆ ರಾಜಕೀಯರ ಮಾತು ಕೇಳಿಕೊಂಡು ನಮಗೆ ಕೊಡಬಾರ್ದು ಅನ್ನೋ ದುರುದ್ದೇಶದಿಂದ ಮಾಡ್ತಿದ್ದಾರೆ. ಇದರಿಂದ SC/ST ಜನರಿಗೆ ತುಂಬ ಅನ್ಯಾಯ ಆಗುತ್ತದೆ ಮತ್ತು ಈ ರೀತಿ SC/ST ಜನರಿಗೆ ಸಿಗುವಂಥ ಜಮೀನನ್ನು ಅವರ ಕೈ ತಪ್ಪಿಸುವಂಥ ಹುನ್ನಾರ ಮಾಡೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ 1989 ಸೆಕ್ಷನ್ 4ರ ಅಡಿಯಲ್ಲಿ ಅಪರಾಧ ಆಗುತ್ತದೆ. ಆ ಅಪರಾಧ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಆ ಮುಖ್ಯಾಧಿಕಾರಿಗಳನ್ನ ಬಂಧಿಸಬೇಕು ಮತ್ತು ಕೆಲಸದ ವಜಾ ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡುತ್ತೇನೆ. ಕೆಂಪು ಸೇನೆ ಉತ್ತರ ಕರ್ನಾಟಕ ಅಧ್ಯಕ್ಷ ವಹಿ ಬಿ ರಾಮಚಂದ್ರ ಮಾತನಾಡಿ, ಈ ವಿಷಯವಾಗಿ ಈ ಹಿಂದೆ ಅನೇಕ ಸಲ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿಗಳು ಸಮಿತಿಯೊಂದು ರಚಿಸಿ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ವರದಿ ನೀಡಿರುತ್ತಾರೆ. ವರದಿ ಆಧರಿಸಿ ಜಿಲ್ಲಾಧಿಕಾರಿಗಳು ಪಹಣಿ ಪತ್ರಿಕೆ ನೀಡಲು ಆದೇಶ ಮಾಡಿರುತ್ತಾರೆ. ಈಗಿದ್ದರೂ ಕೂಡ ಟೌನ್ ಪಂಚಾಯತಿ ಮುಖ್ಯಾಧಿಕಾರಿ ಪಹಣಿ ಪತ್ರಿಕೆ ನೀಡಲು ನಿರಾಕರಿಸುತ್ತಿದ್ದಾರೆ ಅಂತ ಹೇಳಿದರು. ಇವತ್ತು ಲಕ್ಷ್ಮೀ ಹೊಸೂರ್ಕರ್ ಅನ್ನುವಂಥವರು ಕಲಘಟಗಿ ತಾಲೂಕಿನಲ್ಲಿ 208/A ಹಾಗೂ 51/A ದಲ್ಲಿ ಅವ್ರದ್ದಾದಂಥ ಒಂದು ಆಸ್ತಿ ಇದೆ. ಆ ಆಸ್ತಿಯ ವಿಚಾರವಾಗಿ ಹಲವು ಬಾರ ಅಂದರೆ ಸುಮಾರು ನಾನು ಕೇಳಿದ ಪ್ರಕಾರ 25-26 ವರ್ಷದಿಂದ ಅವ್ರ ಕಬ್ಜಾವಲ್ಲಿ ಇರುವಂಥದ್ದು ಮತ್ತು ಅವರೇ ಅದನ್ನು ಮಾಡುವಂಥದ್ದು. ಈಗ ಅವ್ರು ಹೇಳಿದಂಗೆ ನಾವೆಲ್ಲ ಅದನ್ನು ಕೇಳಿದ ಮೇಲೆ ರಾಜಕಾರಣಿ ಒತ್ತಡದಿಂದ ಎಲ್ಲೂ ಕೂಡ ಮುಖ್ಯಾಧಿಕಾರಿಗಳು ಅವರು ಚಮಚ ಆಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಅಧಿಕಾರಿಗಳು ಏನಿವತ್ತು ಪುರಸಭೆ ಆಗಿರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು, ತಾಲೂಕಾಡಳಿತ ಆಗಿರ್ಬೋದು, ಅವರೆಲ್ಲ ಜನಸಾಮಾನ್ಯರ ಒಬ್ಬ ನೌಕರರು. ಅವ್ರಿಗೆ ಟ್ಯಾಕ್ಸ್ ಕೊಡುವಂಥದ್ದು ನಾವು, ಅವ್ರಿಗೆ ಪಗಾರ ಕೊಡುವಂಥದ್ದು ನಾವು. ಇಷ್ಟೆಲ್ಲ ಕೊಟ್ಟರೂ ಕೂಡ
ಒಬ್ಬ ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೆ ಈ ರೀತಿ ಟಾರ್ಚರ್ನ ಕೊಟ್ಟು ತನ್ನ ಒಂದು ದಲಿತ ಮಹಿಳೆ ಆಸ್ತಿಯನ್ನು ತೆಗೆದು ಬೇರೆಯವರ ವರ್ಗಾವಣೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನುವಂಥದ್ದನ್ನು ಜಿಲ್ಲಾ ಅಧಿಕಾರಿಗಳು ಭಾಳ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂತ ಹೇಳಿದ್ರೆ ಇದು ಸತತವಾಗಿ 25-26 ವರ್ಷ ಕಾಲದಿಂದ ಅವರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಈ ಹಿಂದೆ ಕೂಡ ಅವರಿಗೆ ಮುಖ್ಯಾಧಿಕಾರಿಗಳು ಹೇಳಿದ್ರಂತೆ, ಇಲ್ಲ ನೀವು 65,000 ರೂಪಾಯಿ ಚಾನಲ್ ತುಂಬರ್ರಿ, ನಾವು ಅದನ್ನು ಕೊಡ್ತೇವೆ ಅಂತ ಹೇಳಿಕೊಂಡು ಚಾನಲ್ ತುಂಬಿದ್ರೂ ಕೂಡ ಅವ್ರು ಯಾವುದೇ ರೀತಿಯಿಂದ ಗಮನ ತೊಗೊಂಬರ್ಲಾರ್ದೆ ಅವರನ್ನು ಯಾವುದೇ ರೀತಿಯಿಂದ ಅವರಿಗೆ ಇದನ್ನು ಫಂಡಿ ಕೊಡಲಾರ್ದೇ ಹೊರಗನ ಹಾಕಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆ. ಹೀಗಾಗಿ ನಾವಿವತ್ತು ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ವತಿಯಿಂದ ಕೂಡ ಅವ್ರ ಬೆಂಬಲಕ್ಕೆ ನಿಂತಿದ್ದೀವಿ. ಹಾಗೆ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ನಿಂತಿದೆ. ಹಾಗೆ ಅನೇಕ ಸಂಘಟನೆಗಳು ಅವ್ರ ಜೊತೆಗೆ ನಿಂತಿದ್ದಾವೆ. ಇದು ನಾವು ಇವತ್ತು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಒಂದು ಕೊಡ್ಲಿಕ್ಕೆ ಬಂದಿದ್ದೀವಿ. ಸ್ವಾಮಿ, ನೀವು ಏನೊಬ್ಬ ದಲಿತ ಮಹಿಳೆಗೆ ಅನ್ಯಾಯ ಆಗ್ತದೆ, ಆ ಅನ್ಯಾಯನ ಸರಿ ಮಾಡಿರಿ. ಆ ಮಹಿಳೆಗೆ ಏನು ಕೊಡಬೇಕಿದೆಯೋ ಅದನ್ನು ನಿಜವಾಗ್ಲೂ ಕೂಡ ಸಿಗುವಂಥದ್ದಿದೆ, ಅವ್ರು ಕೊಡಿ. ಇಲ್ಲವಾದಲ್ಲಿ ಧಾರವಾಡ ಬಂದ್ ಮಾಡುವಂಥ ಕೆಲಸ ಆಗ್ತದೆ. ಕಲಗಡಗಿ ಕ್ಷೇತ್ರ ಶಾಸಕರು ಹೇಳ್ತಾ ಇದ್ದೀವಿ, ಶಾಸಕರೇ ನಿಮ್ಮ ಅವಧಿಯಲ್ಲಿ ಇಂಥದ್ದೆಲ್ಲ ನಡಿಬಾರದು. ತಾವೊಂದು ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ಸಚಿವರಾಗಿದ್ದೀರಿ, ತಾವು ಕೂಡ ಇದನ್ನು ಪರಿಶೀಲನೆ ಮಾಡಿ ಆ ಲಕ್ಷ್ಮೀ ಹೊಸರುಕೊರವರಿಗೆ ಏನು ಸಿಗಬೇಕು ಆ ಜಾಗವನ್ನು ಕೊಡುವಂಥ ವ್ಯವಸ್ಥೆವಾಗಿ ತಾವು ಪ್ರಾಮಾಣಿಕ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಟೌನ್ ಪಂಚಾಯತಿ ಮುಖ್ಯಾಧಿಕಾರಿ, ನಾನು ಶೋಷಿತ ವರ್ಗದವರಿಗೆ ದಾಖಲೆ ಕೊಡಲು ಸಾಧ್ಯವಿಲ್ಲ. ಏನ್ ಮಾಡ್ಕೋತೀರಿ ಮಾಡ್ಕೋರಿ ಅಂತ ಆಸ್ತಿಗೆ ಸಂಬಂಧಿಸಿದ ದಲಿತ ಮಹಿಳೆಯನ್ನು ಸಾರ್ವಜನಿಕರೆದುರಿಗೆ ಅವಮಾನ ಮಾಡಿ ಕಳಿಸಿದ ಅಧಿಕಾರಿಯನ್ನು ವಜಾಗೊಳಿಸಿ ಈ ಕೂಡಲೇ ಸಂಬಂಧಪಟ್ಟ ಆಸ್ತಿಗಳ ಪಹಣಿ ಪತ್ರಿಕೆ ನೀಡಬೇಕೆಂದು ಆಗ್ರಹಿಸಿದರು. ಕಲಗಡಗಿ ಪಟ್ಟಣ ಪಂಚಾಯತಿ ಜಾಗಗಳಿರುವ ಅವು ನಮ್ಮವೇ 208 ಎ 51 ಎ. ಆ ಜಾಗ ಉತ್ತಾರದ ಟ್ಯಾಕ್ಸ್ ಪೇ ಮಾಡಿಕೊಂಡು ಮತ್ತು ಸುಮಾರು ಒಂದು 10 ತಿಂಗಳಿಂದ ಸತಾಯಿಸ್ಕೊಂತ ಕಮಿಟಿ ರಚನೆ ಮಾಡಿದರು. ಹೈ ಡ್ರಾಮಾನೂ ಆಯಿತು, ಮತ್ತು ಮೀಟಿಂಗು ತೊಗೊಂಡ್ರು, ಮತ್ತು ನಿನ್ನೆನೂ ಕೂಡ ಮತ್ತು ಕರೆದ್ರು, ಮತ್ತು ಒಂದು 2 ಡೇಸ್ 3 ಡೇಸ್ ಅಂತ ಟೈಮ್ ತೊಗೊತಾರೆ. ಯಾವುದಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಬಲಮೂಲಗಳಿಂದ ನಮಗೂ ಮಾಹಿತಿ ಬಂದಾಗ ಇವು ಎಲ್ಲ ರಾಜಕೀಯ ಒತ್ತಡಲಿಂತ್ರ ಅದ್ರಾಗ ಒಬ್ಬ ವ್ಯಕ್ತಿ ಇದ್ದಾರೆ, ರಾಜಕೀಯ ವ್ಯಕ್ತಿ. ಆ ವ್ಯಕ್ತಿ ಮಾತು ಕೇಳ್ಕೊಂಡು DC ಅವರು ಇದನ್ನು ಒಳಗೆ ಸಂಚು ಹಾಕ್ಕೊಂಡು ಇದನ್ನೆಲ್ಲ ಮುನ್ನಡೆಸೋದು ಇವೆಲ್ಲ ಗೊತ್ತಾಗ್ತಾವ್ರಿ. ದಲಿತರಿಗೆ ಗೊತ್ತಾಗಂಗಿಲ್ಲ ಅಂತಿಲ್ಲ. ಇದನ್ನು ಈ ರೀತಿ ಒಂದು ನಮ್ಮ ಅವತಾರ ನಮಗೆ ಕೊಡಲಿಕ್ಕೆ ಯಾಕೆ ಏನು ಅಂತ ನಮಗೆ ನಮ್ಮಷ್ಟಕ್ಕೆ ಪ್ರಶ್ನೆ ಆಗಿಬಿಟ್ಟೈತಿ. ಎದಕ್ಕೆ ಆಡಾಗತ್ತಾರ? ಈಗ ಆಲ್ರೆಡಿ ಸಿದ್ದರಾಮಯ್ಯ ಸರ್ CM ಸಾಹೇಬ್ರಿಗೂ ಇದು ಗಮನಕ್ಕೆ ಐತಿ. ಹಿಂದೆ 10 ತಿಂಗಳಿಂದ ಈ ಪ್ರಕರಣ ನಡೀತಾ ಅಂದ್ರೆ ಅವ್ರ ಅನ್ಕೆ ನಾಚಿಗೀಚಿ ಬರತೈತೆ ಇಲ್ಲ ಗೊತ್ತಿಲ್ಲ, ನಮಗಾರ ನಾಚಿಗೆ ಬರತೈತೆ. ನಮ್ಮ ಅಷ್ಟಕ್ಕೆ ನಮಗೆ ಸ್ಟ್ರೈಕ್ ಮಾಡಿ ನಮ್ಮ ಅವತಾರ ಅದು ವೈಯಕ್ತಿಕ ನಮ್ಮ ಒಂದು ಪರ್ಸ್ನಲ್ ಲ್ಯಾಂಡ್, ಅದು ಪರ್ಸ್ನಲ್ ಇದ್ದಿದ್ದಕ್ಕೆ ಅದನ್ನು ವಿಚಾರ ಮಾಡುವಂಥ ಹಕ್ಕಿರಂಗಿಲ್ಲ. ಅವ್ರಿಗೆ ಎನ್ಕ್ವೈರಿ ಮಾಡೋದು ಹಕ್ಕಿರಂಗಿಲ್ಲ. ಯಾಕಂದ್ರೆ ನಮ್ಮ ಉತ್ತಾರ ನಮ್ಗೆ ಕೊಟ್ಬಿಟ್ರೆ ಮುಗಿದೋತ. ಮಂದಿ ಮಾತು ಕೇಳೋದು, ಪಬ್ಲಿಕ್ ಮಾತು ಕೇಳೋದು ಅವ್ರದ್ದು ಇವ್ರದ್ದೆಲ್ಲ. ಪಬ್ಲಿಕ್ ಪ್ರಾಪರ್ಟಿ ಅಲ್ಲ, ಅದು ಓನ್ ಪ್ರಾಪರ್ಟಿ ನಂದದು. ಆ ಒಂದು ಉತ್ತಾರ ಕೊಡೋಕೆ ಒಂದು 4 ಮಂದಿ ಅಧಿಕಾರಿಗಳು ಚೇಂಜ್ ಆದರು. ಫಸ್ಟ್ ದಾನೇಶ್ವರಿ ಪಾಟೀಲ್ ಆ್ಯಂಡ್ ಅಂಗಡಿ ಆ್ಯಂಡ್ ಮತ್ತು ಕುಲಕರ್ಣಿ ಅವ್ರು ಬಂದಾರ. ಕುಲಕರ್ಣಿ ಅವ್ರು ಬಂದರು, ನಾನು ವಿಚಾರಣೆ ಮಾಡ್ತೇನೆ ಒಂದು 2 ಡೇಸ್ ಅಂತಾರೆ. ಸ್ಟ್ರೈಕ್ ಕುಂತಾಗ 2 ಡೇಸ್ ಅಂತಾರೆ. ಮತ್ತೆ ನೋಡಿದ್ರೆ DC ಅವ್ರು ಕರೀತಾರೆ, ವಿಚಾರ ಮಾಡ್ತಾ ಇದ್ದೀವಿ. ಇದು ವಿಚಾರ ಮಾಡೋದು ಎಷ್ಟು ತಿಂಗಳಂತ ನಮ್ಗೆ ಅದು ಗೊತ್ತಾಗುತ್ತಲ್ಲ. ಒಬ್ಬ ಜಿಲ್ಲಾಧಿಕಾರಿಯಾಗಿ ಒಂದು ಉನ್ನತ ಮಟ್ಟದಲ್ಲಿ ಒಂದು ಅಧಿಕಾರಿಯಾಗಿ ಈ ರೀತಿ ಒಂದು ತಿರಸ್ಕರಿಸೋದು, ರಾಜಕೀಯ ಒತ್ತಡಕ್ಕೆ ಒಳಗಾಗೋದು ನಮಗೆ ಸರಿ ಅನ್ನಿಸ್ತಾ ಇಲ್ಲ. ಇದು DC ಅವ್ರಿಗೆ ನಾನು ಒಂದು ಗಮನಕ್ಕೆ ಎಚ್ಚರಿಕೆ ಗಂಟೆ ಅಂತ ಹೇಳ್ತೀನಿ. ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ನಂದು DC ಅವ್ರಿಗೆ. DC ಅವ್ರ ವಿರುದ್ಧನೂ ಹೋರಾಟ, ಚೀಫ್ ಆಫೀಸರ್ ಮೇಲೂ ಹೋರಾಟ. 1 ತಿಂಗಳದೊಳಗೆ ಇಬ್ಬಿಬ್ಬರು ಚೀಫ್ ಆಫೀಸರ್ನ ಚೇಂಜ್ ಮಾಡೋದು, ಅವ್ರು ಬೇಕಾದವ್ರು ಕಳಿಸೋದು. ಸೇವ್ ಮಾಡ್ತಾರೆ, ಇವರು ಸೇವ್ ಮಾಡ್ತಾರೆ. ADC ಅವರು ಮೇಡಮ್ ಮತ್ತು DC ಮೇಡಮ್ ಮಾತಾಡ್ಕೊಂಡು ಸೇವ್ ಮಾಡ್ತಾರೆ. ಬೇಡದವ್ರಿಗೆ ಅಮಾಯಕರು, ಒಬ್ಬರು ಅಮಾಯಕರು ಏನು ಇನ್ನೊಂದು ನಮ್ಗೆ ಗೊತ್ತಿಲ್ಲ. ಅವ್ರು ಕುಲಕರ್ಣಿ ಅಂತ ಬಂದಿದ್ದಾರೆ, ಪಾಪ ಅವರು ವಿಚಾರ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಒಂದು 4-5 ದಿವಸ ಆಯ್ತು ಈಗ ಬಂದು ಹಾಜರಾಗಿ. ಅವರು ಅಂಗಡಿಯವರಲ್ಲೇ ಕುಂತಾಗ ನಾನು ಉತ್ತಾರ ಕೊಡೋಕೆ ನಾನು ಹಾರ್ಟ್ ಅಟ್ಯಾಕ್ ಆಯ್ತು ಅಂತಾರೆ. ನಾವು ಯಾರು ಕೇಳೋಣ? ಹಾರ್ಟ್ ಅಟ್ಯಾಕ್ ಎಲ್ಲರಿಗೂ ನಮ್ಮ ಉತ್ತಾರ ಕೊಡ್ಬೇಕಾ? ಇವ್ರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ? ಇವೆಲ್ಲ ಏನಿದು? ಮತ್ತು ಇದು ಒತ್ತಡ ಅಂತ ನಮಗೇನ್ರಿ ಸ್ವಾಭಾವಿಕ ಅನಿಸ್ಬಿಡ್ತೈತಿ. ಇದು ರಾಜಕೀಯ ಒತ್ತಡನ, ಇದು ಪದೇ ಹೇಳ್ತೀನಿ, ರಾಜಕೀಯ ಒತ್ತಡ ಇದು. ಕಲಘಟಗಿ ಟೌನ್ ಮುಖ್ಯಾಧಿಕಾರಿಗಳ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ 1989 ಪ್ರಕಾರ ಪ್ರಕರಣ ದಾಖಲಿಸಿ ಕೂಡಲೇ ಅವರನ್ನು ಸೇವೆಯಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು.
ಕಲಘಟಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ 208, 208A 51 ಬಾರಿ ಈ ಒಂದು ಆಸ್ತಿ ಒಬ್ಬ ದಲಿತ ಹೆಣ್ಮಗಳಿಗೆ ಲಕ್ಷ್ಮೀ ಹೊಸೂರ್ಕರನ್ನ ಹೆಣ್ಮಗಳಿಗೆ ಸೇರಿರ್ತಕ್ಕಂಥ ಈ ಒಂದು ಆಸ್ತಿಯ ಉದ್ಧಾರವನ್ನು ಕೊಡೋದಕ್ಕೆ ಈಗಾಗಲೇ 65,000 ರೂಪಾಯಿಗಳನ್ನು ತುಂಬಿಸ್ಕೊಂಡಂಥ ಟೌನ್ ಪಂಚಾಯತಿಯವರು ಏನು ಮಾಡಿದಾರೆ ಅಂತ ಹೇಳಿದ್ರೆ ಅದು ಕೊಡೋದಕ್ಕೆ ನಿರಾಕರಣೆ ಮಾಡಿದರು. ಈ ಹಿಂದೆ ನಾವು ಈ ಕುರಿತಾಗಿ 2 ಸಲ ಪ್ರತಿಭಟನೆ ಮಾಡಿದ್ದೀವಿ. ಈ ಹಿಂದೆ 2 ಸಾರಿ ನಾವು ಪ್ರತಿಭಟನೆ ಮಾಡಿದ್ದೀವಿ ಇದ್ರ ಬಗ್ಗೆ. ಆದ್ರೆ ಅವಾಗ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ರು, ಒಂದು ಸಮಿತಿಯನ್ನು ನೇಮಕ ಮಾಡಿ ವರದಿ ತರಿಸ್ಕೊಂಡು ಆದೇಶ ಮಾಡಿದ್ರು. ಏನಂತೇಳಿ, ನೀವು ಉತ್ತಾರ ಕೊಡ್ರಿ, ಯಾಕಂದ್ರೆ ಅವ್ರ ಕಡೆ ಟ್ಯಾಕ್ಸ್ ತುಂಬಿಸ್ಕೊಂಡಿದ್ದೀವಿ 65,000 ರೂಪಾಯಿ, ಯಾಕೆ ಉತ್ತಾರ ಕೊಡುವಲ್ರಿ ಅಂತೇಳಿ ಆದೇಶ ಮಾಡಿದ್ರು ಕೂಡ ಅಲ್ಲಿನ ಒಬ್ಬ ಜಾತಿವಾದಿ ಮುಖ್ಯಾಧಿಕಾರಿ ಕುಲಕರ್ಣಿ ಅಂತಕ್ಕಂಥವ್ರು ಇವತ್ತಿಗೂ ಕೂಡ ಏನು ಉತ್ತಾರವನ್ನು ಕೊಡ್ತಾ ಇಲ್ಲ. ಹೀಗಾಗಿ ನಾವಿವತ್ತು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕು, ಜೊತೆಗೆ ಅವ್ರನ್ನ ಸೇವೆಯಿಂದ ಅಮಾನತುಗೊಳಿಸಿ ಇಲಾಖಾ ತನಿಖೆಗೆ ಆದೇಶಿಸಬೇಕು ಅಂತೇಳಿ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಧಾರವಾಡ ಜಿಲ್ಲಾ ಸಮಿತಿ ಹಾಗೂ ವಿಭಾಗೀಯ ಸಮಿತಿ ವತಿಯಿಂದ ಇವತ್ತಿಲ್ಲಿ ಅನಿರ್ದಿಷ್ಟ ಪ್ರತಿಭಟನಾ. ಮುಖಂಡರುಗಳಾದ ರಾಮಣ್ಣ ಎಚ್, ಲಕ್ಷ್ಮೀ ಹೊಸೂರಕರ, ರೆಹಮಾನ ಸಾಬ ನಿಚ್ಚಣಕಿ, ಸಂಜಯ ಜಿಂದ್ರಾಳಿ, ರಮೇಶ ಹೂಗಾರ, ಮಂಜು ಶರೇವಾಡ, ಪ್ರಕಾಶ ಸಿದ್ದಪ್ಪನವರ, ನಾರಾಯಣ ಮಾದರ, ಹನುಮಂತ ಮೊರಬ, ಶಬ್ಬೀರ, ಮಂಜುನಾಥ ಹಿರೇಮನಿ, ಬಸವರಾಜ ಆನೆಗುಂದಿ, ಶ್ರೀನಿವಾಸ ಅವರೊಳ್ಳಿ, ವಿನಾಯಕ ಮಾದರ, ರಾಜೇಶ್ವರಿ ದೊಡ್ಡಮನಿ, ಮಾರುತಿ ಮಾದರ, ನಿಂಗರಾಜ ಅಂದರಖಂಡಿ, ವಿಜಯಕುಮಾರ ಕಮ್ಮಾರ, ಫಕ್ಕೀರಪ್ಪ ಮಾದರ, ದುರ್ಗಾ ನವಲಗುಂದ ಸೇರಿದಂತೆ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.